ನಮಸ್ತೆ, ಅಗ್ನಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಇವತ್ತಿನ ಹೆಡ್ಲೈನ್ಸ್. ನಾವು ಎಷ್ಟು ಸೀಟ್ನಲ್ಲಿ ನಿಲ್ಲುತ್ತೇವೆ ಅನ್ನೋದು ಮುಖ್ಯವಲ್ಲ. ಸಿದ್ದು ಡಿಕೆಶಿ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯುಗಾಂತ್ಯ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದು ಕನಸು. ಸಿದ್ದು ಡಿಕೆಗೆ ಎಚ್ಡಿ ದೇವೇಗೌಡ ಸವಾಲ್. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಗುಡುಗಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಜಪ ಮಾಡ್ತಿರುವಾಗ ಇಲ್ಲಿ ಸಿದ್ದರಾಮ ಅನ್ನೋ ಮಾತನಾಡ್ತಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ಕಾಣ್ತಿರುವ ಕನಸು. ಎನ್ಡಿಎ ಮೈತ್ರಿಕೂಟವನ್ನು ಸೋಲಿಸಿ ನಾವು 20 ಸೀಟ್ ಗೆಲ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಸಾಧ್ಯವಿಲ್ಲ ಎಂದು ಭವಿಷ್ಯ ನುಡಿದಿದ್ದಾರೆ. ಜೆಡಿಎಸ್ ಕಚೇರಿಯಲ್ಲಿ ಎಚ್ಡಿ ದೇವೇಗೌಡರು ಹಾಗೂ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಇತರ ಜೆಡಿಎಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಎಚ್ಡಿ ದೇವೇಗೌಡರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಬಾರಿ ಎಲ್ಲರ ನಿರೀಕ್ಷೆಗೂ ಮೀರಿ ಜನ ತೀರ್ಪನ್ನು ಕೊಡ್ತಾರೆ. ರಾಜ್ಯದಲ್ಲಿ ನಾವು ಎಷ್ಟು ಸೀಟ್ ಗೆಲ್ತೀವಿ ಅನ್ನೋದು ಮುಖ್ಯವಲ್ಲ, ಕಾಂಗ್ರೆಸ್ ಸೋಲಿಸುತ್ತೇವೆ ಎಂದು ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರು ಈ ದೇವೇಗೌಡರಿಗೆ ಅವಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಸಾಧ್ಯವಿಲ್ಲ. ಕಾಂಗ್ರೆಸ್ನ ಯುಗವೇ ಅಂತ್ಯವಾಗಲಿದೆ ಎಂದು ಎಚ್ಡಿ ದೇವೇಗೌಡರು ಗುಡುಗಿದ್ದಾರೆ. ಇನ್ನು ಬಿಜೆಪಿ ಜೊತೆ ನಾವು ಹೋಗಿದ್ದಕ್ಕೆ ಸೇಡಿನ ರಾಜಕೀಯ ಮಾಡ್ತಿದ್ದಾರೆ. ಸೇಡಿನ ರಾಜಕಾರಣ ಮಾಡಿ ತುಳಿಯಲು ಹೊರಟಿದ್ದಾರೆ. ಕರ್ನಾಟಕದಿಂದ 4 ರಾಜ್ಯಗಳ ಚುನಾವಣೆಗೆ ಎಷ್ಟು ಹಣ ತೆಗೆದುಕೊಂಡು ಹೋಗಿದ್ದಾರೆ, ಉಪಮುಖ್ಯಮಂತ್ರಿಗಳು ಎಷ್ಟು ಹಣ ಸಾಗಿಸಿದ್ದಾರೆ, ಈ ಬಗ್ಗೆ ಚುನಾವಣೆ ಆಯೋಗ ಗಮನ ಹರಿಸಿದೆ. ರಾಜ್ಯದಲ್ಲಿ ಏನು ನಡೆಯುತ್ತಿದೆ ಎಂದು ಹೇಳಲು ನಾಚಿಕೆ ಆಗ್ತಿದೆ. ಸಿಎಂ ಸಿದ್ದರಾಮಯ್ಯಗೆ ಅಕ್ರಮ ತಡೆಯಲು ಶಕ್ತಿ ಇದೆಯಾ? ಸಿದ್ದರಾಮಯ್ಯ ಅವರು ದೇಶಕ್ಕೆ ಬುದ್ಧಿ ಹೇಳ್ತಾರೆ. ನಾವು ರಾಮನ ಪೂಜೆ ಮಾಡ್ತೇವೆ. ಅಜ್ಮೀರ್ ದರ್ಗಾ, ಗೋಲ್ಡನ್ ಟೆಂಪಲ್, ತಿರುಪತಿ ಎಲ್ಲ ಕಡೆ ಹೋಗಿದ್ದೇನೆ. ಎನ್ಡಿಎ ಜೊತೆ ನಮ್ಮ ಮೈತ್ರಿ ಮುಂದುವರಿಯುತ್ತದೆ ಎಂದು ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ. ನಡು ರಸ್ತೆಯಲ್ಲೇ ಚಾರ್ಸಿಕಟ್ ಆಗಿ ನಿಂತಿರುವ ಬಸ್, ರಸ್ತೆ ಬಿಟ್ಟು ಕಾಲುವೆಗೆ ಇಳಿದಿರುವ ಬಸ್, ಆತಂಕದಿಂದ ಬಸ್ನಿಂದ ಇಳಿಯುತ್ತಿರುವ ಪ್ರಯಾಣಿಕರು. ಶಕ್ತಿ ಯೋಜನೆ ಆರಂಭ ಆದಾಗಿನಿಂದ ಪ್ರವಾಸಿ ತಾಣ ಹಾಗೂ ದೇವಸ್ಥಾನಗಳಿಗೆ ಭೇಟಿ ಕೊಡುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಸಿದ್ಧ ಆಗಿರುವ ಉತ್ತರ ಕನ್ನಡ ಜಿಲ್ಲೆಗಂತೂ ನಿತ್ಯ ಸಾವಿರಾರು ಜನ ಭೇಟಿ ಕೊಡ್ತಿದ್ದಾರೆ. ಜನರ ಅವಶ್ಯಕತೆಗೆ ಅನುಗುಣವಾಗಿ ಅನಿವಾರ್ಯವಾಗಿ ಹಳೆಯ ಬಸ್ ಓಡಿಸಲಾಗುತ್ತಿದ್ದು, ಚಾಲಕರು ಹಾಗೂ ಪ್ರಯಾಣಿಕರು ಭಯದಿಂದ ಪ್ರಯಾಣಿಸುವಂತಾಗಿದೆ. ಉಚಿತ ಬಸ್ ಒದಗಿಸುವ ಶಕ್ತಿ ಯೋಜನೆ ಆರಂಭದ ಬಳಿಕ ರಾಜ್ಯ ಪ್ರವಾಸಿ ತಾಣ ಹಾಗೂ ದೇವಸ್ಥಾನಗಳಲ್ಲಿ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದು, ಅದರಲ್ಲೂ ಉತ್ತರ ಕರ್ನಾಟಕ ಜಿಲ್ಲೆಗಂತೂ ನಿತ್ಯ ಸಾವಿರಾರು ಮಹಿಳೆಯರು ಉಚಿತವಾಗಿ ಬರುತ್ತಿದ್ದಾರೆ. ಹಾಗಾಗಿ ಎಲ್ಲ ಬಸ್ಗಳು ಆಲ್ಮೋಸ್ಟ್ ರಶ್ ಆಗಿ ಓಡಾಡ್ತಿವೆ. ಆದರೆ ಬಸ್ಗಳನ್ನು ಸರ್ವಿಸ್ ಮಾಡದೆ ಹಾಗೂ ಹಳೆಯ ಬಸ್ಗಳನ್ನು ರಿನೋವೇಷನ್ ಮಾಡದೆ ಇರುವ ಕಾರಣದಿಂದ ಇಂತಹ ಅವಘಡಗಳು ನಿತ್ಯ ಆಗ್ತಿವೆ. ನಡು ರಸ್ತೆಯಲ್ಲೇ ಚಾಸಿಸ್ ಕಟ್ ಆಗಿ ನಿಂತಿರುವ ಬಸ್, ಆತಂಕದಿಂದ ಬಸ್ನಿಂದ ಇಳಿಯುತ್ತಿರುವ ಪ್ರಯಾಣಿಕರು, ರಸ್ತೆ ಬಿಟ್ಟು ಕಾಲುವೆಗೆ ಇಳಿಯುತ್ತಿರುವ ಬಸ್, ಈ ದೃಶ್ಯಗಳನ್ನು ನೋಡಿದ್ರೆ ಎಂಥವರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನಕ್ಕೊಂದು ಇಂತಹ ಪ್ರಕರಣಗಳು ನಡೆಯುತ್ತಲೇ ಇವೆ. ಉತ್ತರ ಕರ್ನಾಟಕ ಜಿಲ್ಲೆ ಮೊದಲೇ ಕಾಡು, ಘಟ್ಟ ಪ್ರದೇಶಗಳನ್ನು ಹೊಂದಿರುವ ಜಿಲ್ಲೆಯಾಗಿರುವುದರಿಂದ ಉತ್ತಮ ಕಂಡೀಷನ್ ಬಸ್ ಬೇಕಾಗಿರುವುದು ಅವಶ್ಯಕತೆವಾಗಿದೆ. ಇಲ್ಲವಾದರೆ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡುವಂತಾಗುತ್ತೆ. ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಆದಷ್ಟು ಬೇಗ ಉತ್ತಮ ಗುಣಮಟ್ಟದ ಬಸ್ ಪೂರೈಸುವ ಕೆಲಸವನ್ನು ಸಾರಿಗೆ ಇಲಾಖೆ ಮಾಡಬೇಕಿದೆ. ಯಾವಾಗಲೂ ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳಿಂದ ರಶ್ ಆಗಿ ಓಡಾಡುವ ಬಸ್ ಏನಾದರೂ ಸ್ವಲ್ಪ ಎಡವಟ್ಟಾದರೂ ದೊಡ್ಡ ಮಟ್ಟದ ಪ್ರಾಣಹಾನಿಯಾಗುವ ಸಾಧ್ಯತೆ ಇದೆ. ತುಮಕೂರಿನಲ್ಲಿ ತಪ್ಪಿತು ದೊಡ್ಡ ಅನಾಹುತ. ಮಕ್ಕಳ ಕೈ ಸಿಕ್ಕಿತು ಹಂದಿ ಬೇಟೆಗೆ ಬಳಸುವ ಸಿಡಿಮದ್ದು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಬಾಲಕ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಾದೇನಹಳ್ಳಿಯಲ್ಲಿ ಸಿಡಿಮದ್ದಿನ ಉಂಡೆ ಕಂಡುಬಂದಿದೆ. ಹಂದಿ ಬೇಟೆಗಾಗಿ ಬಳಸುವ ಸಿಡಿಮದ್ದಿನ ಉಂಡೆ ಶಾಲೆ ಪಕ್ಕದಲ್ಲಿ ದುಷ್ಕರ್ಮಿಗಳು ಎಸೆದು ಹೋಗಿದ್ದಾರೆ. ಶಾಲೆ ಪಕ್ಕದಲ್ಲೇ ಮಕ್ಕಳು ಆಟವಾಡುತ್ತಿದ್ದಾಗ ಯುವರಾಜ್ ಹಾಗೂ ಶ್ರೀನಿವಾಸ್ ಎಂಬ ಬಾಲಕರಿಗೆ ಸಿಡಿಮದ್ದು ಸಿಕ್ಕಿದೆ. ಸಿಡಿಮದ್ದನ್ನು ಬಾಲ್ ಎಂದು ಭಾವಿಸಿದ ಬಾಲಕರು
ಪೊಲೀಸರು ಕೈಯಲ್ಲಿ ಹಿಡಿದು ಓಡಾಡಿದ್ದಾರೆ. ನಂತರ ಶ್ರೀನಿವಾಸ್ ಎಂಬ ಬಾಲಕ ತನ್ನ ತಂದೆಗೆ ಸಿಡಿಮದ್ದಿನ ಉಂಡೆಯನ್ನು ನೀಡಿದ್ದಾನೆ. ಇದು ಯಾವುದೋ ಮಾಟಮಂತ್ರದ ಬಾಲ್ ಇರಬೇಕೆಂದು ಭಾವಿಸಿದ ಶ್ರೀನಿವಾಸ್ ತಂದೆ ಅದನ್ನು ದೂರಕ್ಕೆ ಎಸೆದಿದ್ದಾರೆ. ಶ್ರೀನಿವಾಸ್ ತಂದೆ ಎಸೆದ ಬಾಲ್ ಅನ್ನು ಬಾಯಲ್ಲಿ ಕಚ್ಚಿದ ಬೀದಿ ನಾಯಿ. ನಾಯಿ ಕಚ್ಚುತ್ತಿದ್ದಂತೆ ಸ್ಫೋಟಗೊಂಡಿತ್ತು ಸಿಡಿಮದ್ದಿನ ಉಂಡೆ. ಸ್ಫೋಟಗೊಳ್ಳುತ್ತಿದ್ದಂತೆ ನಾಯಿಯ ಬಾಯಿ ಛಿದ್ರಗೊಂಡು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಾಲಕರು ಪಾರಾಗಿದ್ದಾರೆ. ಹಂದಿ ಬೇಟೆಯಾಡಲು ಬಳಸುವ ಮದ್ದಿನ ಉಂಡೆ ಶಾಲೆ ಪಕ್ಕದಲ್ಲಿ ಹೇಗೆ ಬಂತು ಎಂದು ಸ್ಥಳಕ್ಕೆ ಭೇಟಿ ನೀಡಿದ ಬುಕ್ಕಪಟ್ಟಣ ಪೊಲೀಸರು ಮಕ್ಕಳೊಂದಿಗೆ ಮಾಹಿತಿ ಪಡೆದು ವಿಚಾರಣೆ ಮುಂದುವರಿಸಿದ್ದಾರೆ. ಅವರಪ್ಪ ಯಾರ ಮಾಟ ಮಾಡ್ತಾ ಮಾಡೋರಂತ ಅವರಪ್ಪ ಎಸೆಯಿತು. ಇವರಪ್ಪನ ನಿನ್ನ ಹೆಸರೇನು? ನಿನಗೆಲ್ಲಿ ಸಿಕ್ತದು? ಹೌದಾ? ನೀನು ಹೆಂಗೆ ನೋಡ್ದೆ ಅದನ್ನ? ನಾನು ಬ್ಯಾಗ್ ಇಟ್ಕೊಂಡಂತ ಬಂದೆ, ಅದು ಕಾಣ್ ಅದು ಸ್ಕೂಲ್ ಕಾಂಪೌಂಡ್ ಈಗ ಹಾಕಿಟ್ಟಂತಣ, ಹಂಗಾಗಿ ಲಾಸ್ಟ್ ಎತ್ತಕೊಂತ ಬಂದಂತೆ. ನೀನು ತಗೊಂಡು ಕೊಟ್ಟು ನೀನೇನು ಮಾಡ್ದೆ? ನಮ್ಮ ಅಪ್ಪಾಜಿ ಅಲ್ಲಿ ಮನೆ ಹತ್ರ ತಗೊಂಡೋಗಿದ್ದ? ಅದೇ ಸರ್ ಮನೆ ಹತ್ರ ಅವ್ರ ಮನೆ ಒಳಗಡೆ ತಗೊಂಡೋಗಿದ್ದು ಮನೆ ಒಳಗೆ. ಆಯ್ತು. 100 ಕೋಟಿ ರೂಪಾಯಿ ಕ್ಲಬ್ ಸೇರಿದ ಕಾಟೇರ. ಕಳೆದ 7 ದಿನಗಳಿಂದ ಬಾಕ್ಸ್ ಆಫೀಸ್ನಲ್ಲಿ ಕಾಟೇರ ಫುಲ್ ಕಮಾಲ್. ಭಾರಿ ಮೊತ್ತದಲ್ಲಿ ಪೈಸಾ ವಸೂಲ್ ಮಾಡುತ್ತಿರುವ ಚಾಲೆಂಜಿಂಗ್ ಸ್ಟಾರ್. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವೃತ್ತಿ ಜೀವನದಲ್ಲೇ ಅತ್ಯುತ್ತಮ ಮೂವಿ ಅಂದ್ರೆ ಅದು ಕಾಟೇರ. ಡಿಸೆಂಬರ್ 29ರಂದು ರಿಲೀಸ್ ಆದ ಕಾಟೇರ ಸಿನಿಮಾಗೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ಮೊದಲ ದಿನವೇ ಭರ್ಜರಿ ಓಪನಿಂಗ್ ಪಡೆದ ಕಾಟೇರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ಸದ್ಯದ ಮಾಹಿತಿ ಪ್ರಕಾರ ಕಾಟೇರ ಒಂದು ವಾರದಲ್ಲೇ 104.58 ಕೋಟಿ ರೂಪಾಯಿ ಸಂಗ್ರಹಿಸಿ ಮುನ್ನುಗ್ಗುತ್ತಿದೆ. ಮೊದಲ ನಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಕಾಟೇರ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವುದು ದಾಖಲೆ ಎನಿಸಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಪ್ತರ ಮಾಹಿತಿ ಪ್ರಕಾರ ಕಾಟೇರ ಮೂವಿ 7 ದಿನಕ್ಕೆ 104.58 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಕೇವಲ ಕನ್ನಡದಲ್ಲಿ ರಿಲೀಸ್ ಆಗಿ ಇಷ್ಟು ದೊಡ್ಡ ಮೊತ್ತ ಗಳಿಕೆ ಮಾಡಿರುವ ಕಾಟೇರ ಸಿನಿಮಾ ಟೀಮ್ಗೆ ಇದು ಖುಷಿಯ ವಿಷಯ. ಈಗ ಟಾಲಿವುಡ್ ಹಾಗೂ ಕಾಲಿವುಡ್ ನಲ್ಲೂ ಈ ಸಿನಿಮಾವನ್ನು ರಿಲೀಸ್ ಮಾಡಲು ಪ್ಲಾನ್ ಮಾಡಲಾಗ್ತಿದೆ. ಬೇರೆ ಸಿನಿಮಾ ಇಂಡಸ್ಟ್ರಿಯಿಂದ ಬೇಡಿಕೆ ಬಂದಿರುವ ಕಾರಣ ಡಬ್ ಮಾಡುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಈ ಸಿನಿಮಾದಲ್ಲಿ ದರ್ಶನ್ ಆಕ್ಟಿಂಗ್ಗೆ, ಅವರ ಡೈಲಾಗ್ಸ್ಗೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದು, ಕತೆ ಅಂತೂ ಸಖತ್ತಾಗಿದೆ. ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ಎಲ್ಲ ಅದ್ಭುತವಾಗಿದ್ದು, ಡಚ್ಚುಗೆ ಜೋಡಿಯಾಗಿ ಮಾಲಾಶ್ರೀ ಮಗಳು ಆರಾಧನಾ ರಾಮ್ ಅಭಿನಯಿಸಿದ್ದು ಮೊದಲ ಚಿತ್ರದಲ್ಲಿ ಮಿಂಚಿದ್ದಾರೆ. ಸಿನಿಮಾವನ್ನು ತರುಣ್ ಕಿಶೋರ್ ಸುಧೀರ್ ನಿರ್ದೇಶನ ಮಾಡಿದ್ದು, ರಾಕ್ಲೈನ್ ವೆಂಕಟೇಶ್ ಅವರು ಬಂಡವಾಳ ಹೂಡಿದ್ದಾರೆ. ವಿ ಹರಿಕೃಷ್ಣ ಮ್ಯೂಸಿಕ್ ನೀಡಿರುವ ಈ ಮೂವಿಯಲ್ಲಿ ಅಚ್ಯುತ್ ಕುಮಾರ್, ಜಗಪತಿ ಬಾಬು ಸೇರಿ ಮೊದಲಾದವರು ನಟಿಸಿದ್ದಾರೆ. ಕೇಪ್ ಟೌನ್ ನಲ್ಲಿ ನಡೆದಿತ್ತು ಬೌಲಿಂಗ್ ಮ್ಯಾಜಿಕ್. ಬುಮ್ರಾ ಸಿರಾಜ್ ಆರ್ಭಟಕ್ಕೆ ಬೆದರಿದ ಆಫ್ರಿಕನ್ ಬ್ಯಾಟ್ಸ್ಮನ್. ವೈಟ್ ವಾಶ್ ಮುಖಭಂಗದಿಂದ ಪಾರು ಮಾಡಿದ ಭಾರತದ ಬೌಲರ್ಸ್. ಮೊದಲ ಟೆಸ್ಟ್ನಲ್ಲಿ ತಲೆ ತಗ್ಗಿಸಿದ ಟೀಂ ಇಂಡಿಯಾ ಕೇಪ್ ಟೌನ್ನಲ್ಲಿ ತಲೆ ಎತ್ತಿ ಮೆರೆದಾಡಿದೆ. ಅದೆಂಥ ಪರ್ಫಾರ್ಮೆನ್ಸ್ ಅಂತೀರಾ? ನಿಜಕ್ಕೂ ಸೂಪರ್. ಭಾರತೀಯ ಬೌಲರ್ಗಳ ಪರಾಕ್ರಮಕ್ಕೆ ಆಫ್ರಿಕನ್ನರು ಗಿರಿಗಿಟ್ಲೆ ಹೊಡೆದ್ರು. ಮೊಹಮ್ಮದ್ ಸಿರಾಜ್ ಬೆಂಕಿಯಾದ್ರೆ ಬುಮ್ರಾ ಬಿರುಗಾಳಿಯಂತೆ ದಾಳಿ ಸಿಡಿಸಿ ಹರಿಣಗಳ ಸೊಕ್ಕ ನಡಗಿಸಿದ್ರು. ಪರ್ಫೆಕ್ಟ್ ರಿವೆಂಜ್ ಅಂದ್ರೆ ಇದು. ಸೆಂಚುರಿಯನ್ ಟೆಸ್ಟ್ ಸೋಲು ಟೀಂ ಇಂಡಿಯಾವನ್ನ ಹಿಂಡಿ ಹಿಪ್ಪೆ ಮಾಡಿತು. 3 ದಿನದಲ್ಲಿ ಸೋತು ವಿಶ್ವಮಟ್ಟದಲ್ಲಿ ತಲೆ ತಗ್ಗಿಸಿತು. ಆ ಹೀನಾಯ ಸೋಲು ಕಂಡು ಕೇಪ್ಟೌನ್ನಲ್ಲೂ ಈಸಿಯಾಗಿ ಸೋತು ತವರಿಗೆ ವಾಪಸ್ಸಾಗುತ್ತೆ ಎಂದು ಬಹುತೇಕರು ಭಾವಿಸಿದ್ರು. ಆದರೆ ಭಾರತದ ಡೆಡ್ಲಿ ಪೇಸರ್ಸ್ ಮಾತನ್ನ ಹುಸಿಯಾಗಿಸಿದ್ದಾರೆ. ಭಾರತದ ಡೆಡ್ಲಿ ದಾಳಿಗೆ ಬೆದರಿ ಬೆಂಡಾದ ಆಫ್ರಿಕಾ ಕೇಪ್ಟೌನ್ನಲ್ಲಿ ಬಿಲಾ ಸೇರಿದೆ. ಜಸ್ಟ್ 2 ದಿನದಲ್ಲಿ ಟೆಸ್ಟ್ ಸೋತು ತವರಿನಲ್ಲಿ ದೊಡ್ಡ ಮುಖಭಂಗ ಅನುಭವಿಸಿದೆ. ರೋಹಿತ್ ಪಡೆ ಸರಣಿ ಸೋಲಿನಿಂದ ಎಸ್ಕೇಪ್ ಆಗಿ ಸರಣಿಯಲ್ಲಿ 1-1 ರಿಂದ ಡ್ರಾ ಸಾಧಿಸಿದೆ.
ಭಾರತದ ಈ ರಿಮಾರ್ಕಬಲ್ ವಿಕ್ಟರಿ ರೂವಾರಿಗಳು ಜೋಡೆತ್ತು. ವೇಗಿ ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ಇಬ್ಬರ ಬೌಲಿಂಗ್ ಅನ್ನ ಎದುರಿಸದೆ ಹರಿಣ ಪಡೆ ದಿಕ್ಕಾಪಾಲಾಯಿತು. ಒಂದೆಡೆ ಸಿರಾಜ್ ಉರಿದಾಳಿ ನಡೆಸಿದ್ರೆ ಇನ್ನೊಂದೆಡೆ ಬುಮ್ರಾ ಬೂಮ್ ಬೌಲಿಂಗ್ ನಡೆಸಿದ್ರು. ಇವರಿಬ್ಬರ ಆರ್ಭಟಕ್ಕೆ ಆಫ್ರಿಕನರು 2 ಇನ್ನಿಂಗ್ಸ್ನಲ್ಲಿ ಕಂಪ್ಲೀಟ್ ಲಾಕ್ ಆದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ 9 ಓವರ್ ಬೌಲಿಂಗ್ ಮಾಡಿದ ಮೊಹಮ್ಮದ್ ಸಿರಾಜ್ ವಿಕೆಟ್ ಸರಮಾಲೆಯನ್ನ ಕಟ್ಟಿದ್ರು. 1.66 ಎಕಾನಮಿಯಲ್ಲಿ 6 ವಿಕೆಟ್ ಕಬಳಿಸಿದ್ರು. ಇನ್ನು ಜಸ್ಪ್ರೀತ್ ಬುಮ್ರಾ 8 ಓವರ್ ದಾಳಿ ನಡೆಸಿ 3.12 ಎಕಾನಮಿಯಲ್ಲಿ 2 ವಿಕೆಟ್ ಬೇಟೆಯಾಡಿದ್ರು. ಈ ಬೆಂಕಿ ಬಿರುಗಾಳಿ ಜೋಡಿ ವಿಕೆಟ್ ದರ್ಬಾರ್ ಬರೀ ಮೊದಲ ಇನ್ನಿಂಗ್ಸ್ನಲ್ಲಿ ಮುಗಿಲಿಲ್ಲ. ಎರಡನೇ ಇನ್ನಿಂಗ್ಸ್ನಲ್ಲೂ ಅದೇ ಫೈರಿ ಸ್ಪೆಲ್ ನಡೆಸಿ ಆಫ್ರಿಕಾದ ಬಲಿಷ್ಠ ಬ್ಯಾಟಿಂಗ್ ಕೋಟೆಯನ್ನ ಛಿದ್ರಗೊಳಿಸಿದ್ರು. ಎರಡನೇ ಇನ್ನಿಂಗ್ಸ್ನಲ್ಲಿ ಎಫೆಕ್ಟಿವ್ ಸ್ಪೆಲ್ ನಡೆಸಿ ಬುಮ್ರಾ ಒಟ್ಟು 13.5 ಓವರ್ ಬೌಲಿಂಗ್ ಮಾಡಿದ್ರು. 4.40 ಎಕಾನಮಿಯಲ್ಲಿ 6 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಸಿರಾಜ್ 9 ಓವರ್ ಬೌಲಿಂಗ್ ಮಾಡಿ 3.44 ಎಕಾನಮಿಯಲ್ಲಿ 1 ವಿಕೆಟ್ ಕಬಳಿಸಿದ್ರು. ಬರೀ ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ಅಷ್ಟೇ ಅಲ್ಲ, ಮುಕೇಶ್ ಕುಮಾರ್ ಕೂಡ ಹರಿಣಗಳಿಗೆ ಇನ್ನಿಲ್ಲದ ಕಾಟ ಕೊಟ್ರು. ಎರಡನೇ ಟೆಸ್ಟ್ನಲ್ಲಿ ಒಟ್ಟು 12.2 ಓವರ್ ಬೌಲಿಂಗ್ ಮಾಡಿದ ಮುಕೇಶ್ ಕುಮಾರ್ ಪ್ರಮುಖ 4 ವಿಕೆಟ್ ಪಡೆದು ಶೈನ್ ಆದ್ರು. ಇವರ ಬೌಲಿಂಗ್ ಎಕಾನಮಿ 4.54 ಆಗಿದೆ. ಇಂಡಿಯನ್ ಬೌಲರ್ಸ್ ಸಿಡಿದು ನಿಂತ್ರೆ ಎದುರಾಳಿ ಕತೆ ಏನಾಗುತ್ತೆ ಅನ್ನೋದನ್ನ ಕೇಪ್ ಟೌನ್ ಟೆಸ್ಟ್ನಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಅಲ್ವೇ ಹೇಳೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಡೆಡ್ಲಿ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಹಾಗೂ ಮುಕೇಶ್ ಕುಮಾರ್ ಒಗ್ಗಟ್ಟಿನ ಮಂತ್ರ ಜಪಿಸಿ ತಂಡವನ್ನ ವೈಟ್ ವಾಶ್ ಮುಖಭಂಗದಿಂದ ಪಾರು ಮಾಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಅಗ್ನಿ ನ್ಯೂಸ್, ವಾಸ್ತವದ ಧ್ವನಿ.